ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬಲ್ಗಡೆ ಎದ್ದೇಳಬೇಕು, ಎಡಗಡೆ ಎದ್ದೇಳಬಾರದು ಅಂತ ಹೇಳಿ ನಿಮ್ಮ ಒಂದು ಪೇರೆಂಟ್ಸ್ ಹೇಳ್ತಿರೋದನ್ನ ನೀವು ಕೇಳಿಸ್ಕೊಂಡಿರ್ತೀರಾ. ನೀವು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಬಲ್ಗಡೆ ಎದ್ದೇಳ್ತೀರಾ ಅಲ್ವಾ? ಇದರಿಂದ ಇರುವಂತ ಒಂದು ಲಾಜಿಕ್ ಏನು ಗೊತ್ತಾ? ನಮ್ಮ ಹಿಂದೂ ಸಂಪ್ರದಾಯ ಯೋಗ ಶಾಸ್ತ್ರದ ಪ್ರಕಾರ ನಮ್ಮ ಮನುಷ್ಯನ ಒಂದು ದೇಹವನ್ನು ಎರಡು ಭಾಗವಾಗಿ ನೋಡಿದ್ರೆ ಎಡಗಡೆ ಭಾಗ ಚಂದ್ರನ ಎನರ್ಜಿ ರೆಪ್ರೆಸೆಂಟ್ ಮಾಡುವಂತ ಇಡನಾಡಿ, ಆದ್ರೆ ಬಲ್ಗಡೆ ಭಾಗ ಸೂರ್ಯನ ಎನರ್ಜಿ ರೆಪ್ರೆಸೆಂಟ್ ಮಾಡುವಂತ ಪೆಂಗಲ ನಾಡಿ ಅಂತ ಹೇಳಿ 2 ಎನರ್ಜಿ ಚಾನೆಲ್ಸ್ ಇರುತ್ತೆ. ಇದರಲ್ಲಿ ಎಡಗಡೆ ಇರುವಂತ ಇಡನಾಡಿ ಚಂದ್ರನ ರೆಪ್ರೆಸೆಂಟ್ ಮಾಡೋದ್ರಿಂದ ಮಲ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಎಡಗಡೆರನ್ನ ಎದ್ದೇಳಿದ್ದಾರೆ ಅಂದ್ರೆ ಅವರ ದಿನಚರಿ ಬಂದು ಕಾಮ್ ಆಗಿ, ಸ್ಲೀಪಿ ಆಗಿ, ಲೇಜಿ ಮೂಡ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಬಲಭಾಗದಲ್ಲಿ ಇರುವಂತ ಪೆಂಗಲ ನಾಡಿ ಸೂರ್ಯನ ಎನರ್ಜಿ ರೆಪ್ರೆಸೆಂಟ್ ಮಾಡೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಬಲ್ಗಡೆಯಿಂದ ಎದ್ದೇಳೋದ್ರಿಂದ ಬಾಡಿ ಆಕ್ಟಿವ್ ಮೂಡ್ ಅಲ್ಲಿ ಬರುತ್ತೆ ಅಂತ ಹೇಳಿ ದಿನಚರಿ ಎಲ್ಲ ಕೂಡ ಚುರುಕಾಗಿ ಚೆನ್ನಾಗಿರುತ್ತೆ, ತುಂಬಾ ಹೈ ಎನರ್ಜಿಯಿಂದ ಬಾಡಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಯೋಗ ಶಾಸ್ತ್ರದ ಪ್ರಕಾರ ಎಲ್ಲೂ ಕೂಡ ಎಡಗಡೆ ಮಲ್ಕೋಬೇಡಿ ಅಂತ ಹೇಳಿಲ್ಲ. ಎಡಗಡೆ ನೀವು ರಾತ್ರಿ ಮಲ್ಕೊಂಡಿದ್ದೀರಾ ಅಂದ್ರೆ ಡೈಜೆಷನ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಡಗಡೆಯಿಂದ ಎದ್ದೇಳೋಕಿನ್ನ ಬಲ್ಗಡೆಯಿಂದ ಎದ್ದೇಳಿದೀರಾ ಅಂದ್ರೆ ಎನರ್ಜೆಟಿಕ್ ಆಗಿ ನಿಮ್ಮ ಒಂದು ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಎಡಗಡೆ ಎದ್ದೇಳ್ತೀರಾ ಅಥವಾ ಬಲ್ಗಡೆ ಎದ್ದೇಳ್ತೀರಾ? ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಲ್ಲಿ ಫಾಲೋ ಬಟನ್ ಒತ್ತಿ ಫಾಲೋ ಆಗೋದನ್ನ ಮರಿಬೇಡಿ.